ಪ್ರಶಾಂತ್ ಅಣ್ಣವರು ವಿಠಲ ಭರ್ವೆ ಸಾಕಿನ ಅವರಾದಿ ಮಾನವಗಳಾದರೂ ಕೂಡ ತಮ್ಮ ವರದಕರಗಳಿಂದ 51 ರೂಪಾಯಿ ಸಹಾಯಧನ ಸಲ್ಲಿಸಿದ್ದಾರೆ. ಅವ್ರು ಚಾಣಕ್ಯ ಇಲ್ಲಿ ವಾಸ ಮಾಡಿರುವಂಥ ಯಾಕಂದ್ರೆ ಹೆಣ್ಮಗಳು ಭಾಳ ಹೇಳ ಯಾಕಂದ್ರೆ ನಾವು ಒಬ್ಬಕ್ಕಿನೇ ಬಂದೇಳಿ ತಮ್ಮ ನಿನ್ನ ಮನೆಗೆ ಬರ್ಬೇಕಾದ್ರೆ ನಂದು ಎಷ್ಟು ಡಿಗ್ರಿ ಇದ್ದಿರ್ಬೇಕಂತ ತಿಳ್ಕೊಂಡು ಹೇಳಾಳ್ರಿ. ಏನು ಒಬ್ಬಕ್ಕಿನೇ ಬಂದಾಳು ಜೋಡು ಒಂದು 5-6 ಮಂದಿ ಕರ್ಕೊಂಡು ಬಂದಾಳ ಮಗಳು ಅಂಜಿ ತಿಳ್ಕೊಂಡು ಕೇಳ್ರಿ ತಿಳ್ಕೊಂಡು 51 ರೂಪಾಯಿ ಸಹಾಯಧನ ಕೊಟ್ಟಾರ. ಅವ್ರು ಚಾಣಕ್ಯ ಇಲ್ಲಿ ವಾಸ ಮಾಡಿರುವಂಥ ದೇವ್ರ ಶರಣಕ್ಕೆ ಆದರೂ ನಾನು ಪೂರ್ಣ ಆಭರಣ ನೆನೆಸ್ತಕ್ಕ. ಯಾವ ನಮ್ಮ ಅಪ್ಪ ಸಾಬ್ ಕಾಕವರು ಬಿರಾಜ್ದಾರ್ ಸಾಕಿನ ಅವರಾದಿ ಮಾನವಗಳಾದರೂ ಕೂಡ ತಮ್ಮ ವರದಕರಗಳಿಂದ ಈ ಪವಿತ್ರವಾದ ಸ್ಥಾನದಲ್ಲಿ ಅದಕ್ಕೆ ನೋಡ್ರಿ ಅವ್ರು ಗೌಡ್ರಾದರೂ ಕೂಡ ತಿಳ್ಕೊಂಡ್ರು ಈ ಹೆಣ್ಣಿಗೆ ನಾವು ನೋಡ್ಲಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ಮೊದಲು ಏನು ಮಾಡ್ತಾರ, ಈಗ ಒಬ್ಬ ದೊಡ್ಡ ಸಾಹುಕಾರ ಏನು ಮಾಡ್ತಾನೆ, ಆಕಳ ತಗೋಬೇಕಾದ್ರ ಅದಕ್ಕೆಲ್ಲ ಚೆಕ್ ಮಾಡ್ತಾನವ, ಎಲ್ಲಾನು ಸುದ್ದಿ ಇತ್ತಪ್ಪ ಅಂತಂದ್ರೆ ಇದು ಹಿಂಡ್ಲಕ್ಕೆ ಚಲೋ ಅದಿಲ್ಲ ಅಂತ ಕೇಳ್ತಾನವ. ಇದು ಬರಾಬರಿ ಹಿಂಡ್ಲಕ್ಕ ಅದು ಎಲ್ಲ ಚಲೋ ಇತ್ತು ಘಾಮ್ ಇತ್ತು ಅಪ್ಪ ಅಂತಂದ್ರೆ ಖರೀದಿ ಮಾಡ್ತಾನ. ಈಗ ನಮ್ಮ ಅಪ್ಪದೇವ್ರು ಏನು ಮಾಡ್ತಾರ, ನಾವು ಕನ್ಯಾ ನೋಡ್ಲಕ್ಕೆ ಹೋದ ಕೂಡಲೇ ಇದು ಹೋಗೋದ್ರೊಳಗ ಬುಟ್ಟ್ಯಾಗ ಏನ್ರಿ ಹಾಕೊಂಡು ಮರದಾಗ ಏನ್ರಿ ಹಾಕೊಂಡು ಕೇರ್ಲಕತ್ತಿತ್ವಪ್ಪ ಅಂತಂದ್ರೆ ಇದು ಚಲೋ ಅದ ಕನ್ಯಾ ಪಾಸ್ ಮಾಡಮತ್ತಾರ. ಮತ್ತೆ ಇದು ಹೋಗೋದ್ರಾಗ ಏನಾರ ಸಿಕ್ಕಂಗ ಅನ್ನ ಪಿನ್ನ ಹಾಯ್ಕೊಂಡ್ಕೆ ತಿಲ್ಲಕತ್ತಿತ್ತಪ್ಪ ಅಂತಂದ್ರ ಇವ್ನು ಅವ್ನು ಕೆಟ್ಟ ರಾಕ್ಷಸ ಇದ್ದಂಗೆ ಕಾಣ್ತದೆ, ಹೆಂಗಸಿದಕ್ಕೆ ನಪಾಸ್ ಮಾಡತ್ತಾರ. ಇದು ಅಲ್ಲಿ ಇದು ಹೋಗೋದ್ರೊಳಗ ಮನ್ಯಾಗ ಜಳಕ ಮಾಡ್ಲಕತ್ತಿತ್ತಪ್ಪ ಅಂತಂದ್ರ ಕೆಟ್ಟ ರಾವ್ಕೊಂಡಿದ್ದಂಗೆ ಕಾಣ್ತದೆ, ನಾವು ನಪಾಸ್ ಮಾಡ ನಡಿ ಅವ್ರು ಹಾಕಳ್ತಾರ. ಅದಕ್ಕೆ ಹಿಂಗ ಈ ಹೆಣ್ಣಿಗೆ ಮಾತ್ರ ಚೆಕ್ ಮಾಡ್ಯಾರ, ನಮ್ಮ ಗಂಡಸಿಗೆ ಎಲ್ಲರೂ ಚೆಕ್ ಮಾಡ್ಯಾರ ಅನ್ನೋದು ತಿಳ್ಕೊಂಡು ನಮ್ಮ ಗೌಡ್ರು ಏನದಲ್ಲ 100 ರೂಪಾಯಿ ಸಹಾಯಧನ ಸಲ್ಲಿಸ್ಯಾರ. ಅವ್ರ ಶರಣಕ್ಕೂ ಇಲ್ಲಿ ವಾಸ ಮಾಡಿರುವಂಥ ಆ ಗುರುವಿನ ಚರಣಕ್ಕಾದ್ರೆ ನಾನು ಪೂರ್ಣ ಆಭರಣ ನೆನೆಸ್ತಕ್ಕವ್ರು. ಉತ್ತಿರಿ ಮಳೆ ಬಂದಂಗೆ ಆಗ್ಬೇಕು. ಕೊಳ್ಳೆ ಕೊಚ್ಚೆ ಮಾಡ್ಕೊತ ಕೂತ್ರೆ ಹಂಗ ತಾಯಿ ಅದಕ್ಕೆ ಈಗ ಎಲ್ಲಿಗೆ ಬಂದದಪ್ಪ ಹೆಣ್ಮಗಳ ಗಾಡಿ ಭಾಳ ಮಾತಾಡಿ ಹೋಗ್ಯಾಳ. ಯಾಕಪ್ಪ ಅಂತಂದ್ರೆ ನಾನು ಮಾತ್ರ ಇದ್ದಾಗ ಮಾತ್ರ ನಿನ್ನ ಬಲ್ಲಿ ಮಕ್ಕಳು ಹಡಿಬೇಕಾದ್ರೂ ಕೂಡ ನನ್ನ ಬಲ್ಲೆ ಮಾತ್ರ ಹುಟ್ಟದ ತತ್ತಿ ಒಳಗೆ ಮಾತ್ರ ಜಗತ್ತೆ ಹುಟ್ಟ್ಯಾವ. ತತ್ತಿ ಹುಟ್ಟಬೇಕಾದ್ರೂ ಸಹಿತ ಕೋಳಿನೇ ಮಾತ್ರ ತತ್ತಿ ಹಾಕ್ತದ ಅಂತ ಹೇಳಾಕಿ. ಆ ಕೋಳಿಗೆ ಹವಾ ಹೊಡಿಲಾರ್ದೆ ಹುಂಜು ಹವಾ ಹೊಡಿಲಾರ್ದೆ ತತ್ತಿ ಇಡ್ತದೆ. ಅಲ್ಲಿ ಕೋಳಿ ಮುಕ್ಕಳಾಗೆ ಹೊಡಿತದ, ಹವಾ ನೋಡಿದಿಲ್ಲ ಭಾಸತ್ತಳಿ ಹೊಡೆದಾಗ ತಂದು ಮುಂದೆ ಅವು ಏನದು ಹುಂಜ ಹೊಡೆದಾಗ ಅದು ಕೋಳಿ ಏನದಲ್ಲ ತತ್ತಿ ಇಟ್ಟದು. ಮತ್ತೆ ಹವಾ ಹೊಡಿಲಾರ್ದೆ ತೆಗಿ ನೋಡಮ್ಮ ಹೊರಗ ಬರಂಗಿಲ್ಲ. ಹಾ ತೆಗಿ ನೋಡಮ್ಮ, ಅವಾಗ ಸಣ್ಣದಿದ್ದಾಗ ಅದಕ್ಕೆ ತೆಗಿ ಹವಾ ಇಲ್ಲಾರ್ದೆ. ಅದಕ್ಕೆ ತಂಗಿ ಹವಾ ಅನ್ನೋದು ಮಾತ್ರ ಭಾಳ ದೊಡ್ಡದ. ಹಾಲೆ ನೀನು ಟ್ಯೂಬ್ ತೊಗೊಂಡು ಏನು ಮಾಡೋದದ, ಇದು ಎಲ್ಲ ಟ್ಯೂಬ್ ಚಲೋ ಅದ ಖರೆ. ಟ್ಯೂಬಿನೊಳಗೆ ಹವಾ ಹಾಕವ ಭಾಳ ಮಾಲಕ್ ಭಾಳ ದೊಡ್ಡವನ ಅವ ಇದ್ದಾಗ ತಂಗಿ ಕೆಲಸ. ಅದಕ್ಕೆ ಹೇಳಿ ಏನು ಹೇಳ್ಬೇಕಾಗ್ಯದ ಹೆಣ್ಮಗಳಿಗೆ,
ಹರಿಹರ ಹಾ ಧಿಯ 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 ಹಂದಿ ಮರಿಯ ನಂದಿಯಾದಿತ್ತೇನೋ ಶಿಂದಿ ಕುಡದು ಶೀಲ ಮಾಡಿದಾರೇನೋ ಮಂದಿಯ ಮುರಿದು ಮಂದಿಯ ಮನಿ ಮುರಿದು ಮುಂದಕ್ಕಾದಕೀಗಿ ಸೌಕಾರ್ತೆ ಅಂತಾರೇನೋ ಮಂದಿಯ ಮನೆ ಮುರಿದು ಮುಂದಕ್ಕ ಆದಕ್ಕಿಗಿ ಸೌಕಾರ್ತೆ ಅಂತಾರೇನೋ ಹೌರಾಣಿ ಹಾವ ಆದಾಳೇನೋ ಜಾರಿಣಿ ಗರತಿ ಆದಾಳೇನೋ ಊರೆಲ್ಲ ಬಳಸಿದಕ್ಕಿಗೆ ಶೃಂಗಾರ ಮಾಡಿ ಮನ್ಯಾಗ ಇಟ್ರ ಮದುವೆ ಹಣತೆ ಅಂತಾರೇನೋ ಊರೆಲ್ಲ ಬಳಸಿದಕ್ಕಿಗೆ ಶೃಂಗಾರ ಮಾಡಿ ಮನ್ಯಾಗ ಇಟ್ರ ಮದುವೆ ಹಣತೆ ಅಂತಾರೇನೋ ಕಟುಕ ಮಠದ ಮರಿಯಾದನೇನೋ ಪಟ್ಟದ ಮರಿಯ ಪಟ್ಟಣಕ ಹೋದಾರೇನೋ ಕಟ್ಟಿದ ಕರ್ಮಣಿ ಹರಿಯುವ ಮಸಿಬಿನಳ ಹುಡುಗಿಗೆ ಮೆಟ್ಟಿಲೆ ಹೊಡೆದಾರೇನೋ ಕಟ್ಟಿದ ಕರ್ಮಣಿ ಹರಿಯುವ ಮಸಿಬಿನಳ ಹುಡುಗಿಗೆ ಮೆಟ್ಟಿಲೆ ಹೊಡೆದಾರೇನೋ ಅಚ್ಚುತ ಅರುಣನಾದನೇನೋ ಕಚ್ಚಿ ಹರ್ಕಗ ಕರುಣೆ ಬಂದೇತೇನೋ ಸಾಚಾದ ಕವಿಯ ಹುಚ್ಚ ಮೀರಾಗ ಯಾರು ಬೈದಾರೇನೋ ಸಾಚಾದ ಕವಿಯ ಹುಚ್ಚ ಮೀರಾಗ ಯಾರು ಬೈದಾರೇನೋ